ಏನು ಅಂತ ಹೇಳಿದ್ರಿ? ಹೇಳೋದೇನು, 2 ದಿನ ಅಲ್ಲೇ ಇರು ಅಂದಿದ್ದೀನಿ. ಅವನು ಸುಮ್ನೆ ಇದ್ನ? ಅವನು ಸುಮ್ನೆ ಇರ್ತಾನೆ, ಗಲಾಟೆ ಮಾಡ್ತಾನೆ ಇದ್ದ. ಏನು ರಂಪ ಮಾಡಿದಾನ ಏನು? ನಾನು ಬರೋವರೆಗೂ ಕಲ್ಪನಾ ಹೋಗಿರಬಾರ್ದು, ಸುಮ್ಮನಿರಲ್ಲ ಮತ್ತೆ ಅಂತ ಕೂಗಾಡ್ತಾನೆ ಇದ್ದ. ನಿನ್ಗಿನ್ನೂ ಆ ಧರ್ಮಯ್ಯನ್ ಮುಖವಾಡ ಪೂರ್ತಿಯಾಗಿ ಗೊತ್ತಿಲ್ಲ. ಯಾವ ಸಮಯದಲ್ಲಿ ಏನೇನ್ ವೇಷ ತೊಡ್ತಾನೋ ನಂಬೋದಕ್ಕೆ ಸಾಧ್ಯ ಇಲ್ಲ. ಅವನ್ ಕೆಲಸ ಸಾಧಿಸ್ಕೊಳ್ಳೋದಕ್ಕೆ ಮಗನ ಕೈ ಬಾಯಿ ಕಟ್ ಹಾಕಿ ಕೂಡ್ ಹಾಕೋದಕ್ಕೂ ಹೇಸೋನಲ್ಲ ಅವನು. ಕಲ್ಪಿ, ಹರಿ ಸಾಮಾನ್ಯವಾಗಿ ಎಲ್ಲಿರ್ತಾನೆ? ಮಾಡಿ ಮೇಲೆ ಮೂಲೆಯಲ್ಲಿರ್ತಾನೆ. ಕಲ್ಪಿ, ಉಪ್ಪರ್ಗೆ ಹೋಗೋದೇಗೆ? ನನಗೆ ತಿಂಡಿ ಬೇಡ, ಮೊದಲು ನನ್ನ ಮನೆ ಕರ್ಕೊಂಡೋಗು. ಅಲ್ಲಿ ಹೆಂಡತಿ ಬಂದಿದ್ದಾಳೆ. ಮೊದಲು ತಿಂಡಿ ಮಾಡಿ ಆಮೇಲೆ ಕರ್ಕೊಂಡು ಹೋಗ್ತೀನಿ. ಮೊದಲು ಕರ್ಕೊಂಡೋಗು, ಆಮೇಲೆ ತಿಂಡಿ, ದ್ರಾಕ್ಷಿ, ನೀರು, ಹಣ್ಣು ಎಲ್ಲ. ತಿಂಡಿ ಮಾಡಿ, ಇಲ್ಲಾಂದ್ರೆ ದೊಡ್ಡ ಯಜಮಾನರು ಬೈತಾರೆ. ಯಾವ ಯಜಮಾನ? ಕೋವಿ ಧರ್ಮಯ್ಯನ. ಅವ್ನು ನನಗ್ ಬೈದ್ರೆ ನಾನು ಅವನಿಗೆ ಕೂತು ಬಿಡ್ತೀನಿ. ಹರಿ, ನಿಂಗೆ ಮದುವೆ ಮಾಡಿಸ್ಬೇಕೋ ಬೇಡ್ವೋ? ಬೇಡ, ಮದುವೆ ಆಗಿದ್ದೆ ನನಗೆ. ಇನ್ನೊಂದು ಮದುವೆ ಬೇಡ. ಹರಿ, ನಿನ್ನ ಮದುವೆ ಕಲ್ಪನಾ ಜೊತೆ ಎಲ್ಲೆಲ್ಲೋ ಯಾರ ಮುಂದೆನೂ ಆಗಿದೆ. ನಮ್ಮ ಊರ್ ಜನರ ಮುಂದೆನೆ ನೀನು ಕಲ್ಪನಾಗೆ ತಾಳಿ ಕಟ್ರೆ ಅದು ಮದುವೆ. ನೋಡು ಹರಿ, ಇನ್ನು 15 ದಿನದಲ್ಲಿ ನಮ್ಮನೇಲೆ ನಿನ್ನ ಜೊತೆ ಕಲ್ಪನಾ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಏನೇನೋ ಕತೆ ಹೇಳ್ತೀಯ, ಆಮೇಲೆ ಇನ್ನೇನೋ ಮಾಡ್ತೀಯ. ಸುಳ್ಳುಗಾರ, ನನ್ ಮಾತು ನಂಬಲ್ಲ ನಾನು. ಹರಿ, ನಾನೇ ನಿಂತು ನಿನ್ಗೂ ಕಲ್ಪನಾಗೂ ಮದುವೆ ಮಾಡಿಸ್ತೀನಿ. ಈಗ್ಲಾದ್ರು ನಂಬ್ತೀಯಾ? ಕಳ್ಳಿ ನೀನು, ನನ್ ಮುದ್ದು ಅಮ್ಮ. ನನ್ ಕಂಡ್ರೆ ನಿಂಗೆಷ್ಟು ಪ್ರೀತಿ ಅಲ್ವಾ? ನನ್ನ ತಂಗಿಗೆ ತಾಳಿ ಕಟ್ಟಿದ ಹರಿಗೆ ಈಗ ಬೇರೆ ಮದುವೆ ಮಾಡೋದಕ್ಕೆ ನೋಡ್ತಿದ್ದಾರೆ. ಇದು ಅನ್ಯಾಯ ಅಲ್ವಾ? ನಮ್ಮ ಮಾವನ ದೃಷ್ಟಿಲಿ ಇದು ನ್ಯಾಯ. ಅವರು ತುಂಬಾನೇ ದುಷ್ಟ. ನಿಮ್ ಕೈಲಿ ಮದ್ವೆ ತಡೆಯೋದಕ್ಕೆ ಸಾಧ್ಯನಾ? ನೀವ್ ಈ ಮದ್ವೆನ ತಡಿಲೇಬೇಕು. ಹೇಗ್ ಮಾಡೋದು ಹೇಳಿ? ಹರಿ ನಮ್ ಕೈಗೆ ಸಿಕ್ಕಿದ್ದಿದ್ರೆ ಏನಾದ್ರೂ ಮಾಡ್ಬೋದಾಗಿತ್ತು. ಅವನನ್ನ ಹೊಡ್ಕೊಂಡೆ ನಾನು ಈ ಮನೆಗೆ ಬಂದಿದ್ದು. ಅವನೇ ಸಿಗದೆ ಇದ್ರೆ ನಾನು ಏನ್ ಮಾಡೋದು? ನೀವೇ ಹೇಗಾದ್ರೂ ಹುಡುಕ್ಬೇಕು. ಗಂಡ ಬೇಕಾಗಿರೋದು ನಿಮ್ ತಂಗಿಗೆ ಅಲ್ವಾ? ಹುಡುಕ್ತೀನಿ. ನನಗೆ ನಿಮ್ ಸಹಾಯನೂ ಬೇಕು. ಕಲ್ಪಿಗೆ ಪ್ರೀತಿ ತೋರಿಸ್ತವರು ನೀವೊಬ್ರೇ ಅಲ್ವಾ? ಅತ್ತೆ ಮಾವ ಬಂದ್ರು. ಹರಿ ಮದ್ವೆ ಆಗ್ತಿರೋದು ಕಲ್ಪನಾ ಜೊತೆಗಲ್ಲ. ಇನ್ಯಾರ ಜೊತೆಗೆ? ಹರಿ ಕಲ್ಪನನ್ ಕುತ್ತಿಗೆಗೆ ತಾಳಿ ಕಟ್ಟಿದಾನೆ. ಅದು ಕಲ್ಪನನ್ ತಪ್ಪಲ್ಲ. ಕಲ್ಪನಾ ತಪ್ಪು ಮಾಡಿದ್ದಾಳೋ ಇಲ್ವೋ ಅನ್ನೋದು ನನಗೆ ಬೇಕಾಗಿಲ್ಲ. ಅದೀಗ ಮುಖ್ಯವೂ ಅಲ್ಲ. ನೋಡ್ ಚಿತ್ರ, ಮನೆ ಹಿರಿ ಸೊಸೆ ನೀನು. ಒಂದು ಲೆಕ್ಕದಲ್ಲಿ ಮಗನಿಗಿಂತಲೂ ಹೆಚ್ಚು. ಹರಿಗೆ ಇನ್ನೊಂದು ಮದುವೆ ಮಾಡಿ ಈ ಮನೆ ಮರ್ಯಾದೆ ಉಳಿಸೋದು ನಿನ್ ಕೈಲಿದೆ. ಆ ಹುಡುಗಿ ಯಾರು? ಇನ್ನೂ ಯಾರು ಅಂತ ಗೊತ್ತಾಗಿಲ್ಲ. ನಿನ್ನಷ್ಟು ದೊಡ್ಡ ಕುಟುಂಬದ ಹುಡುಗಿ ಅಲ್ಲದೆ ಇದ್ರೂ ಒಳ್ಳೆ ಮಂತದ ಹುಡುಗಿನ ನಿಮ್ಮ ಮಾವ ತರ್ತಾರೆ ಬಿಡ. ಕಲ್ಪಿ, ಇನ್ನು 15 ದಿನ ನಿನಗೆ ಅದೃಷ್ಟ ಇದ್ರೆ ಈ ಮನೆ ಸೊಸೆಯಾಗಿ ಮುಂದುವರಿತೆ. ಇಲ್ದೇ ಇದ್ರೆ